ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓಶೋ ಬಗ್ಗೆ ಆಗಲಿ ಅಥವಾ ಓಶೋ ಅವರ ಅಂತಿಮ ದಿನಗಳ ಬಗ್ಗೆ ಆಗಲಿ ನಿಜಕ್ಕೂ ಅದೊಂದು ಸೆನ್ಸೇಷನ್ ಹುಟ್ಟು ಹಾಕುವಂತಹ ವಿಚಾರವೇ. ಓಶೋ ಬದುಕಿದಷ್ಟು ದಿನವೂ ಕಾಂಟ್ರವರ್ಷಿಯಲ್ ಗುರು ಎಂದೇ ಪ್ರಖ್ಯಾತಿ ಪಡೆದುಕೊಂಡಿದ್ರು. ಆದರೆ ಅವರ ಸಾವಿನ ಬಳಿಕವೂ ರಗಳೆ ಮತ್ತು ವಿವಾದಗಳು ಇಂದಿಗೂ ಹೆಗಲೇರ್ಕೊಂಡಿವೆ. ಅಂಥದ್ರಲ್ಲಿ ಇಂದಿಗೂ ನಮ್ಮೆಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಅಂದರೆ ಅದು ರಜನೀಶ್ ಓಶೋ ಅವರ ನಿಗೂಢವಾದ ಸಾವು. ಅವರ ಸಾವಿನ ರಹಸ್ಯದ ಸುತ್ತ ಅಮೆರಿಕದ ಸಂಚಿರೋದು ಆಗಾಗ ಮಾರ್ಧನಿಸುತ್ತಲೇ ಇರುತ್ತೆ. ಅಷ್ಟಕ್ಕೂ ಅಮೆರಿಕದ ಬಗ್ಗೆ ಈ ಅನುಮಾನ ಮೂಡೋದಕ್ಕೆ ಕಾರಣ ಅಂದರೆ ಅದು ಓಶೋ ಅವರನ್ನ ಬಲವಂತವಾಗಿ ಬಂಧಿಸಿ ಸುಮಾರು 17 ದಿನ ಜೈಲಿನಲ್ಲಿರಿಸಿ ಚಿತ್ರಹಿಂಸೆ ನೀಡಿದ್ದೇ ಕಾರಣ. ಓಶೋ ಅವರಿಗೆ ಜೈಲಿನಲ್ಲಿ ಮಾರಣಾಂತಿಕ ಇಂಜೆಕ್ಷನ್ ನೀಡಲಾಯಿತು. ಅವರಿಗೆ ವಿಕಿರಣ ಸೋರಿಕೆಯ ಚಾಪೆಯ ಮೇಲೆ ಮಲಗಿಸಲಾಗಿತ್ತು ಅನ್ನೋ ಬಲವಾದ ಆರೋಪಗಳು ಸುಳಿದಾಡ್ತಲೇ ಇವೆ. ಅಷ್ಟಕ್ಕೂ ಓಶೋ ಅವರನ್ನ ಅಮೆರಿಕ ಬಂಧಿಸೋಕೆ ಕಾರಣವೇನು? ನಿಜಕ್ಕೂ ಅವರನ್ನ ಜೈಲಿನಲ್ಲಿ ಹೀನಾಯವಾಗಿ ನಡೆಸಿಕೊಳ್ಳಲಾಯ್ತಾ? ಈ ಬಗ್ಗೆ ಹರಿದಾಡ್ತಾ ಇರುವ ವಿಚಾರಗಳು ಹೇಳೋದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು 1970ರ ದಶಕ. ಓಶೋ ಭಾರತದಲ್ಲಿ ಅತ್ಯಂತ ಜನಪ್ರಿಯರಾಗಿದ್ದ ಕಾಲಘಟ್ಟ. ಓಶೋ ಎಷ್ಟು ಜನಪ್ರಿಯರಾಗಿದ್ದರೋ ಅಷ್ಟೇ ವಿವಾದಾತ್ಮಕತೆಯನ್ನು ಮೈಮೇಲೆ ಎಳೆದುಕೊಂಡಿದ್ರು. ಲೈಂಗಿಕತೆಯ ಕುರಿತಾದ ಅವರ ದೃಷ್ಟಿಕೋನ ಅವರನ್ನು ಸಾಕಷ್ಟು ವಿವಾದಾತ್ಮಕರನ್ನಾಗಿ ಮಾಡಿತು. ಅಲ್ಲದೆ ಜನರು ಅವರನ್ನು ಲೈಂಗಿಕ ಗುರು ಎಂದು ಕರೆಯತೊಡಗಿದ್ರು. 1970ರಲ್ಲಿ ಓಶೋ ಮನಾಲಿಯಲ್ಲಿ ನವಸನ್ಯಾಸಿಗಳಿಗೆ ದೀಕ್ಷೆ ನೀಡಲು ಪ್ರಾರಂಭಿಸಿದ್ರು. ಸಾಂಪ್ರದಾಯಿಕವಾಗಿ ಸಂತರಿಗಿಂತ ಭಿನ್ನವಾಗಿ ತಮ್ಮ ಪ್ರವಚನಗಳಲ್ಲಿ ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಚರ್ಚಿಸಿದ್ರು. ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಿಜವಾದ ಸುಖ ಏನು ಅನ್ನೋದನ್ನ ಮಾತಿನಲ್ಲೇ ವರ್ಣಿಸತೊಡಗಿದ್ರು. ಈ ಹೊಸ ಪ್ರಯೋಗ ಅದೆಷ್ಟೋ ಲಕ್ಷಾಂತರ ಮಂದಿಯ ಮನಸ್ಸನ್ನ ಆಕರ್ಷಿಸಿಬಿಡ್ತು. ದಿನದಿಂದ ದಿನಕ್ಕೆ ಅವರ ಶಿಷ್ಯರ ಸಂಖ್ಯೆ ಆಗಸದೆತ್ತರಕ್ಕೆ ಬೆಳೆಯತೊಡಗಿತು. ಹೀಗೆ 1974ರಲ್ಲಿ ತಮ್ಮ ಶಿಷ್ಯರೊಂದಿಗೆ ಪುಣೆಗೆ ತೆರಳುತ್ತಾರೆ ಓಶೋ. ಪುಣೆಯಲ್ಲಿ ರಜನೀಶ್ ಎಂಬ ಆಶ್ರಮವನ್ನ ಸ್ಥಾಪಿಸಿದ್ರು. ಆಶ್ರಮ ಸ್ಥಾಪನೆಯಾದ ಕೂಡಲೇ ಓಶೋ ಅವರ ಖ್ಯಾತಿ ವಿಶ್ವದಾದ್ಯಂತ ಹರಡಲು ಪ್ರಾರಂಭಿಸಿತು. ಇತ್ತ ಕಡೆ ಭಾರತದಲ್ಲಿ ಓಶೋ ವಿರೋಧಿಗಳು ಹುಟ್ಟುಕೊಂಡ್ರು. ಅಲ್ಲದೆ ಅವರ ಸುತ್ತ ಸಾಕಷ್ಟು ವಿವಾದಗಳು ಹೆಚ್ಚಾದವು. ಈ ವಿವಾದದಿಂದ ಕಂಗೆಟ್ಟ ಓಶೋ ಇವರ ಸಹವಾಸವೇ ಬೇಡ ಎಂದು ತನ್ನ ಸಾವಿರಾರು ಶಿಷ್ಯರನ್ನ ಕರೆದುಕೊಂಡು ಯಾವುದೇ ತಂಟೆ ತಕರಾರು ಇಲ್ಲದ, ಯಾರದ್ದು ಆಕ್ಷೇಪವಾಗದ ಸ್ಥಳದಲ್ಲಿ ಹೋಗಿ ನೆಮ್ಮದಿಯಿಂದ ಆರಾಮಾಗಿ ವಾಸಿಸಬಹುದಾದ ಶಾಂತಿಯುತ ಸ್ಥಳವೊಂದನ್ನು ಸ್ಥಾಪಿಸಲು ನಿರ್ಧರಿಸಿದ್ರು. ಓಶೋ ಅವರ ವಕ್ತಾರೆ ಮತ್ತು ಆಪ್ತ ಕಾರ್ಯದರ್ಶಿಯಾಗಿದ್ದ ಮಾ ಆನಂದ ಶೀಲಾ ಎಂದು ಮರು ನಾಮಾಂಕಿತಗೊಂಡಿದ್ದ ಶೀಲಾ ಬಾರ್ನ್ಸ್ಟೈನ್ ಎಂಬಾಕೆ 1981ರಲ್ಲಿ ಅಮೆರಿಕದ ಒರೆಗಾನ್ನಲ್ಲಿ ಜೌಗು ಭೂಮಿಯನ್ನ ಖರೀದಿಸಿದ್ರು. ಈ 64,000 ಎಕರೆ ಜಮೀನಿನಲ್ಲಿ ಓಶೋ ತಮ್ಮ ಶಿಷ್ಯರಿಗಾಗಿ ಹೊಸ ನಗರವನ್ನ ನಿರ್ಮಿಸಿದ್ರು. ಈ ಹೊಸ ಓಶೋ ಸಾಮ್ರಾಜ್ಯದಲ್ಲಿ ಸುಮಾರು 5,000 ಶಿಷ್ಯರು ವಾಸಿಸುತ್ತಿದ್ದರು. ಸ್ನೇಹಿತರೆ, ಆಚಾರ್ಯ ರಜನೀಶ್ ಓಶೋ 1981ರ ಮೇನಲ್ಲಿ 2,000ಕ್ಕೂ ಅಧಿಕ ಮಂದಿ ಶಿಷ್ಯರನ್ನ ಅಮೆರಿಕಾಗೆ ಕರೆತಂದಿದ್ರು. ಅಂದಿನ ಕಾಲದ ವಿಮಾನದಲ್ಲಿನ ಎಲ್ಲಾ ಪ್ರಥಮ ದರ್ಜೆ ಸೀಟುಗಳು ಓಶೋ ಅವರ ಶಿಷ್ಯರು ಮತ್ತು ನಿಕಟ ಸಹಚರರಿಗೆ ಮೀಸಲಾಗಿದ್ವು. ಅಮೆರಿಕಾಗೆ ಬಂದಿಳಿದವರೇ ಈಗ ಅಮೆರಿಕದ ಒರೆಗಾನ್ನಲ್ಲಿರುವ ರಜನೀಶ್ಪುರಂ ಎಂಬ ತಮ್ಮ ಆಶ್ರಮಕ್ಕೆ ಅಂದು ಅಡಿಪಾಯ ಹಾಕಿದ್ರು. ಈ ಆಶ್ರಮ ಸುಮಾರು 65,000 ಎಕರೆಗಳಷ್ಟು ವಿಸ್ತಾರವಾಗಿತ್ತು. ಡಿಸೈನರ್ ನಿಲುವಂಗಿಯನ್ನ ಧರಿಸಿ ಉದ್ದನೆಯ ಗಡ್ಡವನ್ನ ಬಿಟ್ಟುಕೊಂಡು ಹೊಳೆಯುವ ಕಣ್ಣಿನಲ್ಲಿ ಸ್ಪಷ್ಟವಾದ ಉತ್ತರವನ್ನ ನೀಡುತ್ತಾ ಇಂಗ್ಲಿಷ್ನಲ್ಲಿ ನಿರ್ಗಳವಾಗಿ ಧರ್ಮೋಪದೇಶ ನೀಡುತ್ತಿದ್ದ ಓಶೋ ಅವರನ್ನ ಕಂಡು ಅಮೆರಿಕನ್ನರು ಒಮ್ಮೆಲೆ ದಿಗ್ಭ್ರಮೆಗೊಂಡ್ರು.
ಅವರ ಆಕರ್ಷಣೆಗೆ ಅಮೆರಿಕದ ರಜನೀಶ್ಪುರಂನಲ್ಲಿ ಶಿಷ್ಯರು, ಅನುಯಾಯಿಗಳು, ಅಭಿಮಾನಿಗಳ ಸಂಖ್ಯೆ ಮುಗಿಲೆತ್ತರಕ್ಕೆ ಬೆಳೆಯಲು ಪ್ರಾರಂಭವಾಯಿತು. ಮೆರೂನ್ ಅಥವಾ ಕಿತ್ತಲೆ ಬಣ್ಣದ ನಿಲುವಂಗಿಗಳನ್ನ ಧರಿಸಿ ಕುತ್ತಿಗೆಗೆ ಮರದ ಲಾಕೆಟ್ಗಳನ್ನ ಧರಿಸಿದ ಓಶೋ ಶಿಷ್ಯರು ಅಮೆರಿಕದೆಲ್ಲೆಡೆ ಗೋಚಾರವಾಗತೊಡಗಿದ್ರು. ಓಶೋ ಅವರ ಶಿಷ್ಯರಾಗಿದ್ದ ಬ್ರಿಟಿಷ್ ಮನಃಶಾಸ್ತ್ರಜ್ಞ ಗ್ಯಾರೆಟ್ ಎಂಬುವರ ಉಲ್ಲೇಖದಂತೆ ರಜನೀಶ್ಪುರಂ ಆಶ್ರಮದಲ್ಲಿ ಸಾಮಾನ್ಯರ ಜೀವನದಲ್ಲಿ ಮಾಡಲಾಗದ ಎಲ್ಲವನ್ನೂ ಅಧಿಕೃತವಾಗಿ ಮಾಡೋದಕ್ಕೆ ಸ್ವಾತಂತ್ರ್ಯವಿದೆ ಎಂದು ಹೇಳಿಕೊಂಡಿದ್ರು. ಅಲ್ಲದೆ ಇದೆಲ್ಲವೂ ಕನಸಿನಂತೆ ಇತ್ತು. ನಗುವುದು, ಚೇಷ್ಟೆ ಮಾಡುವುದು, ಲೈಂಗಿಕತೆ ನಡೆಸುವುದು, ಮುಕ್ತವಾಗಿ ಕ್ರೀಡಿಸುವುದು, ಹೀಗೆ ಇನ್ನು ಅನೇಕ ರೀತಿಯಾದ ಸ್ವಾತಂತ್ರ್ಯಗಳಿದ್ವು. ನಮಗೆ ಏನ್ ಬೇಕೋ ಅದನ್ನ ಮಾಡಲು ಅವಕಾಶವಿತ್ತು. ಅಲ್ಲಿ ನಾವು ಗುಂಪು ಗುಂಪಾಗಿ ಒಟ್ಟಿಗೆ ಕುಳಿತುಕೊಳ್ಳುತ್ತೇವೆ, ಮಾತನಾಡುತ್ತೇವೆ, ನಗುತ್ತೇವೆ, ಹಾಗೆ ಕೆಲವೊಮ್ಮೆ ಬೆತ್ತಲೆಯಾಗಿರುತ್ತೇವೆ ಎಂದು ಬ್ರಿಟಿಷ್ ಮನಃಶಾಸ್ತ್ರಜ್ಞ ಗ್ಯಾರೆಟ್ ಹೇಳಿದರು. ಈ ಅವಧಿಯಲ್ಲೇ ಓಶೋ ಅವರ ಐಷಾರಾಮಿ ಜೀವನ ಶೈಲಿ ಅತ್ಯಂತ ವಿವಾದಾತ್ಮಕವಾಗಿತ್ತು. ಅವರ ದುಬಾರಿ ಕೈಗಡಿಯಾರಗಳು, ರೋಲ್ಸ್ ರಾಯ್ಸ್ ಕಾರ್ಗಳು ಮತ್ತು ಡಿಸೈನರ್ ಉಡುಪುಗಳು ಎಲ್ಲವೂ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಓಶೋ ಅವರ ಮಾಜಿ ಶಿಷ್ಯ ಹಗ್ಮಿಲ್ ಎಂಬಾತ ಬಿಬಿಸಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಒರೆಗಾನ್ ಆಶ್ರಮವು ಮೊದಲಿನಿಂದಲೂ ಅಮೆರಿಕದ ಕಾನೂನುಗಳನ್ನು ಉಲ್ಲಂಘಿಸುತ್ತಿದೆ ಎಂದಿದ್ರು. ಅಲ್ಲದೆ ಆಶ್ರಮದಲ್ಲಿ ತಂಗಿದ್ದ ಕೆಲವು ಮಂದಿ ಓಶೋ ಶಿಷ್ಯರು ಸ್ಥಳೀಯ ನಿವಾಸಿಗಳಿಗೆ ಕಿರುಕುಳ ನೀಡುತ್ತಿದ್ರಂತೆ. ಅವರ ಮೇಲೆ ಅಮೆರಿಕದ ಸರ್ಕಾರಿ ಅಧಿಕಾರಿಗಳ ಹತ್ಯೆಗೆ ಸಂಚು ರೂಪಿಸಿದ ಆರೋಪವೂ ಇತ್ತು. ಅಲ್ಲದೆ ಅಮೆರಿಕ ಸರ್ಕಾರ ಓಶೋ ಶಿಷ್ಯರು ಚುನಾವಣೆಯ ಮೇಲೆ ಪ್ರಭಾವ ಬೀರಲು ಸ್ಥಳೀಯ ರೆಸ್ಟೋರೆಂಟ್ಗಳ ಆಹಾರದಲ್ಲಿ ವಿಷ ಬೆರೆಸಿದ್ದಾರೆಂದು ಆರೋಪಿಸಿತ್ತು. ಇತ್ತ ಕಡೆ ಓಶೋ ಅವರ ಆಶ್ರಮದಲ್ಲಿ ಶಿಷ್ಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂಬ ವರದಿಗಳು ಪ್ರಕಟವಾಗಿದ್ವು. ಆ ವರದಿಯಲ್ಲಿ ಶಿಷ್ಯರನ್ನು ವಾರಕ್ಕೆ 80ರಿಂದ 100 ಗಂಟೆಗಳ ಕಾಲ ಕೆಲಸ ಮಾಡುವಂತೆ ಒತ್ತಾಯಿಸಲಾಗುತ್ತಿತ್ತು ಎಂದು ಅಲ್ಲಿದ್ದ ಶಿಷ್ಯ ಹ್ಯೂ ಎಂಬಾತ ಹೇಳಿಕೆ ನೀಡಿದ್ದ. ಇದರಿಂದಾಗಿಯೇ ನಾನು ಅನಾರೋಗ್ಯಕ್ಕೆ ತುತ್ತಾದೆ. ಅಲ್ಲಿರುವ ಅದೆಷ್ಟೋ ಅನಾರೋಗ್ಯ ಪೀಡಿತ ಶಿಷ್ಯರಿಗೆ ಚಿಕಿತ್ಸೆ ನೀಡುವ ಬದಲು ಯಾವುದೋ ಮತ್ತು ಬರುವ ಚುಚ್ಚುಮದ್ದನ್ನ ನೀಡಿ ಅವರಿಂದ ಮತ್ತೆ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿತ್ತು ಎಂಬ ಬಲವಾದ ಆರೋಪವನ್ನು ಮಾಡಿದ್ದ. ಇದೇ ವಿಚಾರ ಅಂದಿನ ಕಾಲದಲ್ಲಿ ಸಾಕಷ್ಟು ವಿವಾದವನ್ನ ಹುಟ್ಟುಹಾಕ್ತು. ಅದಾಗ್ಲೇ ಓಶೋ ಅವರ ಶಿಷ್ಯರು ಒರೆಗಾನ್ನಲ್ಲಿ ತಲೆ ಎತ್ತಿದ್ದ ರಜನೀಶ್ಪುರಂ ಆಶ್ರಮವನ್ನು ನಗರವನ್ನಾಗಿ ಮಾರ್ಪಾಟು ಮಾಡಲು ಅವಿರತ ಪ್ರಯತ್ನವೇ ನಡೆಸಿದ್ರು. ಆದರೆ ಸ್ಥಳೀಯರಿಂದ ಈ ಪ್ರಯತ್ನಕ್ಕೆ ಬಲವಾದ ವಿರೋಧ ವ್ಯಕ್ತವಾಯಿತು. ಈ ಮಧ್ಯೆ ಓಶೋ ಅವರನ್ನೇ ಯುಎಸ್ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಅಲ್ಲದೆ ಅಮೆರಿಕದ ಕಾನೂನು ಉಲ್ಲಂಘನೆ ಹಾಗೂ ವಲಸೆ ನಿಯಮಗಳನ್ನ ಉಲ್ಲಂಘಿಸಿದ ಆರೋಪವನ್ನ ಓಶೋ ಮೇಲೆ ಹೊರಿಸಲಾಯಿತು. 1985ರ ಅಂತ್ಯಕ್ಕೆ ಯುಎಸ್ ಸರ್ಕಾರ ರಜನೀಶ್ಪುರಂ ಅನ್ನು ಮಿಲಿಟರಿಯನ್ನ ಬಳಸಿ ಸಂಪೂರ್ಣವಾಗಿ ನಾಶಪಡಿಸುವ ಯೋಜನೆಯನ್ನು ಹಾಕಿಕೊಂಡಿತ್ತು. ಅದೇನೆಂದ್ರೆ ಓಶೋ ಅಮೆರಿಕದ ರಜನೀಶ್ಪುರಂನಲ್ಲಿದ್ದ ವೇಳೆಗಾಗಲೇ ಅಮೆರಿಕ ಸರ್ಕಾರ ಓಶೋ ಆಶ್ರಮದ ಬಳಿ ಯಾವಾಗಲೂ ಸೈನ್ಯವನ್ನ ನಿಯೋಜಿಸಿ ಇರುತ್ತಿತ್ತು. ಈ ಬಗ್ಗೆ ಓಶೋ ಅವರು ಮಾರ್ಮಿಕವಾಗಿ ಕೆಲವು ಪುಸ್ತಕಗಳಲ್ಲಿ ಬರೆಯುತ್ತಾರೆ. ಅದೇನೆಂದ್ರೆ ಪೊಲೀಸರು ಮತ್ತು ನ್ಯಾಯಾಲಯ ಸೇನೆ ಮತ್ತು ವಾಯುಪಡೆಯನ್ನ ನಿಯೋಜಿಸದೆ ಮಾನವನ ಹಕ್ಕುಚ್ಯುತಿ ಮಾಡುತ್ತಿದೆ ಎಂದು. ಅಲ್ಲದೆ ರಜನೀಶ್ಪುರಂ ಅನ್ನು ಅಮೆರಿಕ ಸೈನ್ಯ ಸುತ್ತುವರೆದಿತ್ತು. ಆ ಸಮಯದಲ್ಲಿ ಓಶೋ ಪ್ರವಚನ ನೀಡುತ್ತಿದ್ರು. ಫೈಟರ್ ಜೆಟ್ಗಳು ಮತ್ತು ಬಾಂಬರ್ಗಳು ಛಾವಣಿಯಿಂದ ಕೇವಲ 20 ಅಡಿ ಎತ್ತರಕ್ಕೆ ಹಾರಾಟ ನಡೆಸಿದ್ವು. ಅವುಗಳ ಆರ್ಭಟಕ್ಕೆ ಒಳಗಡೆ ನಡೆಯುತ್ತಿದ್ದ ಪ್ರವಚನಕ್ಕೆ ಅಡ್ಡಿ ಉಂಟಾಗಿತ್ತು. ನೆರೆದಿದ್ದ ಶಿಷ್ಯ ವೃಂದದಲ್ಲಿ ಭಯದ ವಾತಾವರಣ ಮೂಡಿತ್ತು. ಯಾವುದೇ ಕ್ಷಣದಲ್ಲಿ ಬಾಂಬ್ ಬೀಳಬಹುದು ಎಂಬ ಆತಂಕದ ವಾತಾವರಣ ನಿರ್ಮಿಸಲಾಗಿತ್ತು. ಯಾಕಂದ್ರೆ ಇದನ್ನ ಕಂಡ ಓಶೋ ಭಯಭೀತರಾಗಿ ತಮ್ಮ ಪ್ರವಚನವನ್ನ ನಿಲ್ಲಿಸುತ್ತಾರೆ. ತಮ್ಮ ಶಿಷ್ಯರನ್ನ ಕರೆದುಕೊಂಡು ಇಲ್ಲಿಂದ ಪಲಾಯನ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಖಾಲಿಯಾಗುತ್ತದೆ ಎಂದು ಅಮೆರಿಕ ಸರ್ಕಾರ ಆಶಿಸಿತ್ತು. ಆದರೆ ಅಂಥದ್ದೇನೂ ಆಗಲಿಲ್ಲ. ಈ ರೀತಿ ಪ್ರತಿದಿನವೂ ಬಾಂಬರ್ಗಳು ಯುದ್ಧ ವಿಮಾನಗಳನ್ನು ಹಾರಿಸಿ ಭಯ ಹುಟ್ಟಿಸುವ ಪ್ರಯತ್ನ ವಾರಗಳವರೆಗೆ ಮುಂದುವರೆದಿತ್ತು. ಇತ್ತ ಕಡೆ ಜೋರಾದ ವಿಮಾನ ಸದ್ದು ಕೇಳ್ತಿದ್ದ ಓಶೋ
1 ನಿಮಿಷದ ತಮ್ಮ ಪ್ರವಚನವನ್ನ ನಿಲ್ಲಿಸಿ ಮತ್ತೆ ಚರ್ಚೆಯನ್ನ ಪುನರಾರಂಭಿಸುತ್ತಿದ್ರು. ಇದರಲ್ಲಿ ಮತ್ತೊಂದು ಅಚ್ಚರಿ ಅಂದ್ರೆ ಅಲ್ಲಿ ನೆರೆದಿದ್ದ ಸುಮಾರು 5,000 ಶಿಷ್ಯ ವೃಂದವೂ ಕೂಡ ಏನು ಆಗಿಯೇ ಇಲ್ಲದಂತೆ ನಿರಾಳವಾಗಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಿರ್ಭೀತರಾಗಿ ದೃಢಚಿತ್ತರಾಗಿ ಹಾಗೆ ಕುಳಿತಿರುತ್ತಿದ್ದರಂತೆ. ಇತ್ತ ಕಡೆ ಓಶೋ ಅವರ ಶಿಷ್ಯ ಹಾಗೂ ಲೇಖಕ ಹಾಗೂ ಪತ್ರಕರ್ತರಾಗಿದ್ದ ಶಶಿಕಾಂತ್ ಎಂಬಾತ ಅಮೆರಿಕದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದ. ಅದೇನೆಂದ್ರೆ, ಅಮೆರಿಕ ಸಂವಿಧಾನದ ಪ್ರಕಾರ ಕೇವಲ 20 ಅಡಿ ಎತ್ತರದಲ್ಲಿ ವಿಮಾನ ಹಾರಿಸುವುದು ಕಾನೂನು ಬಾಹಿರ ಎಂದು ಶಶಿಕಾಂತ್ ಬರೆಯುತ್ತಾರೆ. ಈ ಸುದ್ದಿ ಇನ್ನಿಲ್ಲದ ಸೆನ್ಸೇಷನ್ ಸೃಷ್ಟಿ ಮಾಡಿಬಿಡುತ್ತೆ. ದೇಸಿ ಪತ್ರಿಕೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳು ಇದೇ ವಿಚಾರವನ್ನ ವರದಿ ಮಾಡಿದ್ವು. ಆದರೆ ಇದ್ಯಾವುದೂ ಅಮೆರಿಕ ನಿಲುವಿಗೆ ಧಕ್ಕೆ ಆಗಲಿಲ್ಲ. ಸುಮಾರು 5,000 ಜನರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿ ಯಾವುದೇ ಸಂದರ್ಭದಲ್ಲೂ ರಜನೀಶ್ಪುರವನ್ನ ನಾಶಪಡಿಸುತ್ತದೆ ಎಂದು ಅಮೆರಿಕದಲ್ಲಿದ್ದ ಓಶೋ ಶಿಷ್ಯರಾಗಿದ್ದ ವಕೀಲರು ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು. ಆದರೆ ಸರ್ಕಾರಿ ವಕೀಲರು ಈ ದುರಂತವನ್ನ ತಪ್ಪಿಸಲು ಒಂದು ಮಾರ್ಗವಿದೆ ಎಂಬ ನೋಟಿಸ್ ಕಳುಹಿಸಿದ್ರು. ಅದೇನೆಂದ್ರೆ, ಓಶೋ ರಾಜಿ ಮಾಡಿಕೊಳ್ಳಲು ಒಪ್ಪಿಕೊಂಡರೆ ಮತ್ತು 35 ಅಪರಾಧಗಳಲ್ಲಿ ಕೇವಲ 1 ಮಾತ್ರ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿದರೆ ಓಶೋ ಅವರನ್ನ ಮಾತ್ರ ಗಡೀಪಾರು ಮಾಡಲಾಗುವುದು, ಅವರ ಸಾವಿರಾರು ಮುಗ್ಧ ಶಿಷ್ಯರ ಜೀವಗಳನ್ನ ಉಳಿಸಲಾಗುವುದು ಎಂದು ನೋಟಿಸ್ ನೀಡ್ತಾರೆ. ಕೊನೆಗೆ ಅಮೆರಿಕ ಸರ್ಕಾರ ಅಲ್ಲಿನ ಸಂವಿಧಾನವನ್ನ ಉಲ್ಲಂಘಿಸಿ ಬಂಧನದ ವಾರೆಂಟ್ ಇಲ್ಲದೆ ಓಶೋ ಅವರನ್ನ ಬಂಧಿಸಿ ಜೈಲಿನಲ್ಲಿರಿಸಿತ್ತು. ಈ ಬಗ್ಗೆ ಪತ್ರಕರ್ತ ಶಶಿಕಾಂತ್ ಮಾರ್ಮಿಕವಾಗಿ ಬರೆಯುತ್ತಾರೆ. ಅವರನ್ನು ಬಂಧಿಸಲು ಅಮೆರಿಕ ಏಜೆಂಟ್ಗಳನ್ನ ನೇಮಕ ಮಾಡಿತ್ತಂತೆ. ಹೀಗೆ ಸುಮಾರು 17 ದಿನಗಳ ಕಾಲ ಜೈಲಿನಲ್ಲಿರಿಸಿದ ಅಮೆರಿಕ ಸರ್ಕಾರ ಜೈಲಿನಲ್ಲಿ ಓಶೋಗೆ ಥಾಲಿಯಂ ಎಂಬ ಸ್ಲೋ ಪಾಯ್ಸನ್ ನೀಡಿ ವಿಕಿರಣವನ್ನು ಹೊರಸೂಸುವ ಚಾಪೆಯ ಮೇಲೆ ಓಶೋ ಅವರಿಗೆ ನಿದ್ರಿಸಲು ವ್ಯವಸ್ಥೆ ಮಾಡಿತ್ತು. ಇದು ಕ್ರಮೇಣ ಓಶೋ ಅವರ ಆರೋಗ್ಯ ಹದಗೆಟ್ಟು ಅವರ ಸಾವಿಗೆ ಕಾರಣವಾಯಿತು ಎಂಬ ವದಂತಿಯೂ ವಿವಾದವೂ ಇದೆ. ಓಶೋ ಒಟ್ಟು 17 ದಿನಗಳ ಕಾಲ ಅಮೆರಿಕದ ಜೈಲಿನಲ್ಲಿದ್ದು ಬಿಡುಗಡೆಯಾದ ನಂತರವೂ ಅವರ ನಿಲುವು ಬದಲಾಗಲಿಲ್ಲ. ಬದಲಾಗಿ ಅಮೆರಿಕ ಸರ್ಕಾರವನ್ನ ಮತ್ತಷ್ಟು ಕಟುವಾಗಿ ಟೀಕಿಸಿದ್ರು. ಓಶೋ ಹೇಳ್ತಾರೆ, ಈ ಮೂರ್ಖರಿಗೆ ನನಗೆ ವೀಸಾ ನೀಡುವ ಹಕ್ಕಿಲ್ಲ. ಅವರೆಲ್ಲರೂ ನನ್ನಂತೆಯೇ ವಿದೇಶಿಯರಾಗಿದ್ದಾರೆ. ಒಂದೇ ವ್ಯತ್ಯಾಸವೆಂದರೆ ಅವರು 300 ವರ್ಷಗಳ ಹಿಂದೆ ಬಂದವರು, ನಾನು 4 ವರ್ಷಗಳ ಹಿಂದೆ ಬಂದಿದ್ದೇನೆ. ಅಮೆರಿಕನ್ನರು ದರೋಡೆಕೋರರು. ಕೇವಲ $14 ನ್ಯೂಯಾರ್ಕ್ ಖರೀದಿಸಿದ್ರು. ಆದರೆ ನಾನು ಆ ನಿಷ್ಪ್ರಯೋಜಕ ಭೂಮಿಯನ್ನು ನ್ಯಾಯಯುತ ಬೆಲೆಗೆ ಖರೀದಿಸಿದ್ದೇನೆ ಎಂದು ಅಮೆರಿಕ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಓಶೋ. ಆದರೆ ಅಮೆರಿಕ ಸರ್ಕಾರ ಮಾತ್ರ ಓಶೋಗೆ $400,000 ದಂಡ ವಿಧಿಸುತ್ತೆ. ಅಂದ್ರೆ ಇಂದಿನ ಅಂದಾಜು ವೆಚ್ಚ 36 ಕೋಟಿ ರೂಪಾಯಿಗಳು. ಅಲ್ಲದೆ ಓಶೋ ಅವರನ್ನ 5 ವರ್ಷಗಳ ಕಾಲ ಅಮೆರಿಕಾಗೆ ಕಾಲಿಡದಂತೆ ಗಡೀಪಾರು ಮಾಡಲಾಯಿತು. ನಂತರದಲ್ಲಿ ಓಶೋ ಇನ್ನಿತರೆ ಹಲವಾರು ದೇಶಗಳಿಗೆ ಪ್ರವೇಶಿಸಲು ಪ್ರಯತ್ನಿಸಿದರಾದರೂ ಎಲ್ಲಾ ದೇಶಗಳು ಅವರಿಗೆ ನಿರ್ಬಂಧ ಹೇರಿದ್ವು. ಇದೇ ಸಂಗತಿ ಓಶೋ ಲೈಫ್ ಜರ್ನಿ ಎಂಬ ಪುಸ್ತಕದಲ್ಲೂ ಉಲ್ಲೇಖವಾಗಿದೆ. ಅದರ ಪ್ರಕಾರ ಸುಮಾರು 21 ದೇಶಗಳು ಓಶೋಗೆ ವೀಸಾ ಮತ್ತು ಆಶ್ರಯ ನೀಡಲು ನಿರಾಕರಿಸಿದ್ವಂತೆ. ಹೀಗೆ ನವೆಂಬರ್ 14, 1985 ಓಶೋ ಅಮೆರಿಕವನ್ನ ತೊರೆದು ಭಾರತಕ್ಕೆ ಮರಳಿದ್ರು. ಭಾರತಕ್ಕೆ ಬಂದ ನಂತರ ಸ್ವಲ್ಪ ಕಾಲ ನೇಪಾಳದಲ್ಲಿ ಬೀಡು ಬಿಟ್ಟಿದ್ದ ಓಶೋ 1987 ಪುಣೆಯಲ್ಲಿದ್ದ ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಾರೆ. ಅಲ್ಲಿ ಮತ್ತೊಮ್ಮೆ ಸಾವಿರಾರು ಶಿಷ್ಯರಿಗೆ ಪ್ರವಚನ ನೀಡಲು ಪ್ರಾರಂಭಿಸಿದ್ರು. ಇಲ್ಲಿಂದಲೇ ನೋಡಿ ಓಶೋ ಅವರ ಕೊನೆಯ ಅಧ್ಯಾಯ ಟಿಸಿಲೊಡೆಯೋದಕ್ಕೆ ಶುರುವಾಗಿತ್ತು. ಇದುವೇ ಓಶೋ ಅಂತ್ಯಕ್ಕೆ ಕಾರಣವೇನು ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿತ್ತು. ಜನವರಿ 19, 1990 ಓಶೋ ಹೃದಯಾಘಾತದಿಂದ ನಿಧನರಾದರು. ಇಂದಿಗೂ ಓಶೋ ಸತ್ತಿಲ್ಲ. ಎಲ್ಲರ ಗೊಂದಲಗಳಲ್ಲೂ ವಿವಾದಗಳಲ್ಲೂ ಜೀವಂತವಾಗಿದ್ದಾರೆ. ಒಮ್ಮೆಲೆ ಅಬ್ಬರಿಸಿ ತಣ್ಣಗಾಗುವುದಲ್ಲ, ನಿರಂತರ ಚೇತನವಾಗಿ ಮಾರ್ಧನಿಸುತ್ತಲೇ ಇದ್ದಾರೆ. ಅವರ ಸಾವಿನ ರಹಸ್ಯ ಮಾತ್ರ ಇಂದಿಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ.
ಈಗಾಗಲೇ ಓಶೋ ಅವರ ಕುರಿತಾದ ಕೆಲವೊಂದಿಷ್ಟು ಕುತೂಹಲಕರ ವಿಚಾರಗಳನ್ನ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.